ಬಸವನಗುಡಿ ಕಡಲೆಕಾಯಿ ಪರಿಸೆ ಇವತ್ತಿಂದ ಶುರುವಾಗಿದೆ. ಇಂದಿನಿಂದ ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಕಡಲೆಕಾಯಿ ಪರಿಸೆ ನಡೀತಾ ಇದೆ. ಜನಸಾಮಾನ್ಯರು ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನದತ್ತ ದೌಡಾಯಿಸ್ತಾ ಇದ್ದಾರೆ, ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ, ಕಡಲೆಕಾಯಿನ ತಗೊಳ್ತಾ ಇದ್ದಾರೆ. ಇನ್ನು ಈ ಒಂದು ಕಡಲೆಕಾಯಿ ಪರಿಸೆಗೆ ಚನ್ನಪಟ್ಟಣ ಮೂಲದ ರೈತರೊಬ್ಬರು 40 ಕ್ವಿಂಟಾಲ್ ಕಡಲೆಕಾಯಿನ ತಂದು ಭಕ್ತಾದಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ನನ್ನ ಜೊತೆ ರೈತರಿದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈಗಾಗಲೇ 40 ಕ್ವಿಂಟಾಲ್ ಕಡಲೆಕಾಯಿ ತಗೊಂಡ್ಬಂದು ಭಕ್ತಾದಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೀರಾ. ಸೊ ಏನು ಹರಕೆ ಹೊತ್ಕೊಂಡಿದ್ರಿ? ಸೊ ಭಕ್ತಾದಿಗಳ ರೆಸ್ಪಾನ್ಸ್ ಆಗಿದೆ ಸರ್. ಇವರು ನಮ್ಮ ಓನರು ಬಾಲಾಜಿ ತಿಮ್ಲಾಪುರ್ ಸರ್ ಅಂತ. ಇವ್ರ ಜಮೀನಲ್ಲೇ ಸರ್, ನಾನೊಬ್ಬ ರೈತ. ಇವ್ರ ಜಮೀನಲ್ಲೇ ನಾವು ಕಡಲೆಕಾಯಿನ ಬೆಳೆದು 1.5 ಎಕರೆ ಗದ್ದೆಯಲ್ಲಿ ಕಡಲೆಕಾಯಿನ ಬೆಳೆದು ನಮ್ಮ ಸರ್ ಉಚಿತವಾಗಿ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಸೆಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿದ್ರು ಸರ್. ಅದೇ ಥರ ನಾವು ಬೆಳ್ಕೊಂಡು ರಾತ್ರಿ 7 ಗಂಟೆಯಲ್ಲಿ ನಾವು ತಂದು ಇಲ್ಲಿ ಉಚಿತವಾಗಿ ಕೊಡ್ತಾ ಇದೀವಿ ಸರ್. ಸರ್, ಕಡಲೆಕಾಯಿನ ಈ ರೀತಿಯಾಗಿ ಉಚಿತವಾಗಿ ಭಕ್ತಾದಿಗಳು ಕೊಡೋದು ಈ ವರ್ಷ ಮಾತ್ರ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ? ಇಲ್ಲ, ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಕೊಡ್ತಾ ಇದ್ವಿ. ಈ ಸತಿ ಸ್ವಲ್ಪ ಜಮೀನಲ್ಲಿ ಜಾಸ್ತಿ ಮಳೆ ಸ್ವಲ್ಪ ಚೆನ್ನಾಗಿರೋದ್ರಿಂದ 1.5 ಎಕರೆಗಿನ್ನ ಜಾಸ್ತಿ ಹಾಕಿದ್ವಿ. ಸುಮಾರು ಹೆಚ್ಚು ಕಡಿಮೆ ಒಂದು 45-50 ಚೀಲದ ಮೇಲೆ ಬಂತು ಈ ಸತಿ. ಸೊ ಹಾಗಾಗಿ ಇದು ದೇವರಿಗೆ ಸಲ್ಲಲಿ ಅಂದ್ಬಿಟ್ಟು ಕೊಡ್ತಾ ಇದ್ವಿ ಸರ್. ಸೊ ದೇವರ ಕೃಪೆಯಿಂದ ಒಳ್ಳೆ ಬೆಳೆ ಆಗಿತ್ತು. ಸೊ ಹೀಗಾಗಿ ನಾವು 40 ಕ್ವಿಂಟಾಲ್ಗೂ ಹೆಚ್ಚು ಕಡಲೆಕಾಯಿನ ಭಕ್ತಾದಿಗಳಿಗೆ ಕೊಡ್ತಾ ಇದ್ದೀರಿ. ಸೊ ಇದು ನಮಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ಮನೋಭಾವನ ಅವ್ರು ಇಟ್ಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.